ನನ್ನ ಹೆಸರು ಮಲ್ಲೇಶಿ ಅಂತ. ಎಲ್ಲರೂ ಪ್ರೀತಿ ಹಾಗೂ ಸಲಹೆಯಿಂದ ಮಲ್ಲು ಮಲ್ಲು ಅಂತ ಕರೀತಾರೆ. ನನ್ನ ತಂದೆ ಈಗಿನ ಆಳುವ ಪಕ್ಷದ ಬಲಾಢ್ಯ ಶಾಸಕರು. ನಾನು ಯೂತ್ ಜನರೇಷನ್ ಲೀಡರ್. ಕ್ಷಮಿಸಿ, ನಾನು ಇದನ್ನೆಲ್ಲ ಕೇಳಿಲ್ಲ. ಬರ್ತೀನಿ, ದೃಷ್ಟಿ ನೋಡಿ. ಆನಂದ ಪಡುವ ಅಭಿಮಾನಿಯರು 2 ನಿಮಿಷ ಹೆಚ್ಚಿಗೆ ನಿಂತರೆ ಏನು ತೊಂದರೆ ಇರುವಲ್ಲ. ನಿಮ್ಮ ಆನಂದ ಅತಿಯಾಗಬಹುದು. ಅದು ಮಾತಲ್ಲಿ ಬಲು ಚತುರೇ. ಸಾರಿ, ಅದೇನು ಹೇಳ್ತಾರಲ್ಲ, ನಾವು ಅತಿಯಾಗಿ ಪ್ರೀತಿ ಇಟ್ಟುಕೊಂಡವ್ರ ಮೇಲೆ ತಮ್ಮ ಎಲ್ಲಿಲ್ಲದಂತೆ ಏಕವಚನ ಜರುಗುವುದು ಸರ್ವೇ ಸಾಮಾನ್ಯ. ಹಾಗಾದ್ರೆ ನಾನು ಅದನ್ನು ಉಪಯೋಗಿಸಿದ್ರೆ ಐ ಆಮ್ ವೆರಿ ಗ್ಲಾಡ್. 2 ಹೃದಯಗಳು ಒಂದಾದ ಅಂತೇಳಿ ಹೆಮ್ಮೆ ಪಡ್ತೀನಿ. ಸರಿ, ಈ ನಿಮ್ಮ ಆನಂದದ ಒಳಗುಟ್ಟು ಏನು ಅಂತ ಹೇಳ್ಬಹುದು? ನನಗೆ ಸುದ್ದಿ ಕೇಳಿ ಮಾತನಾಡೋದು ಗೊತ್ತಿಲ್ಲ. ನಾವು ಹಾಗೆಲ್ಲ ಯಾರ ಸ್ನೇಹ ಬಯಸುವುದಿಲ್ಲ, ಯಾರ ಪ್ರೀತಿ ಬೆಳೆಸುವುದಿಲ್ಲ. ನನ್ನ ಹೃದಯ ಸಾಮ್ರಾಜ್ಯದ ದೊರೆ, ನನ್ನ ಮನಸ್ಸು ಹೂ ಅಂತೇಳಿ ಒಪ್ಪಿಗೆ ಕೊಟ್ಟವರ ಸ್ನೇಹ ಸಂಪರ್ಕವನ್ನು ನಾನು ಬಿಟ್ಟವನೇ ಅಲ್ಲ. ಏನೇ ಆದರೂ ಸರಿ, ಪರದೇ ತೀರಬೇಕೆನ್ನುವ ಛಲ ಇದು ನನ್ನ ಜನ್ಮ ನಕ್ಷತ್ರದ ಫಲ. ನಿಮ್ಮ ಹಾಸ್ಟೆಲ್ನಲ್ಲಿ ಸಾಕಷ್ಟು ಜನ ಹುಡುಗಿರಿದ್ದಾರೆ. ಅವ್ರಿಗೆಲ್ಲರೂ ನಾನು ಐ ಲೈಕ್ ಯು ಅಂತ ಹೇಳಿದ್ದೇನೆ. ಬಟ್ ನಿನಗೆ ಹೇಳ್ತಾ ಇದ್ದೀನಿ, ಐ ಲವ್ ಯು ಅಂತ. ನಿನ್ನನ್ನು ಬಹಳ ದಿನದಿಂದ ಅಗೋಚರವಾಗಿ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಮದುವೆಗೆ ಇವಳೇ ಸರಿ ಅಂತ ಹೇಳಿ ನಿರ್ಧರಿಸಿದ್ದೇನೆ. ಮನೆಯಲ್ಲಿ ನನ್ನ ತಂದೆಗೂ ನಾನು ಹೋಗುತ್ತೀನಿ. ನಿನ್ನನ್ನು ಸಾರ್ವತ್ರಿಕವಾಗಿ ಧಾರ್ಮಿಕವಾಗಿ ವಿಜೃಂಭಣೆಯಿಂದ ನಾನು ನಿನ್ನನ್ನು ಮದುವೆ ಆಗ್ತೀನಿ. ನಿನ್ನನ್ನು ರಾಣಿ ತರ ಇಟ್ಕೋತೀನಿ. ನೋಡು, ನನ್ನ ಮನದ ಅಭಿಷ್ಠೆಯನ್ನ ನೇರವಾದ ಮಾತುಗಳಿಂದ ನಾನು ಮುಂದೆ ಹೇಳಿದ್ದೇನೆ. ಈಗ ನಿನ್ನ ಸರದಿ ಯಾವುದೇ ಕಾರಣಕ್ಕೂ ರೆಡ್ ಸಿಗ್ನಲ್ ಬರಬಾರದು. ನಾನು ಬಯಸಿದ್ದು ಗ್ರೀನ್ ಸಿಗ್ನಲ್ ಆಗಬೇಕು. ಇಲ್ಲಂದ್ರೆ ವಾಯುವಿನ ಚಲನಗತಿಯನ್ನೇ ಬದಲಿಸುವಷ್ಟು ಕಠೋರ. ನನ್ನ ಒಪ್ಪಿಗೆಗೆ ಹೊಂದಿರಲು ನನ್ನ ಪ್ರಥಮ ಕಾಣಿಕೆ ಈ ಉಂಗುರ. ಸೊಕ್ಕಿನ ಹೆಣ್ಣೆ, ಈಗ ನನ್ನ ಮನೆಯ ಗೃಹಿಣಿಯನ್ನಾಗಿ ಮಾಡಿಕೊಳ್ಳಬೇಕಂದ್ರೆ ಮನಸ್ಸು ಮಾಡ್ತೇನೆ. ನನ್ನ ಒಂದು ರಾತ್ರಿ ಹಾಸಿಗೆಗೆ ಬಾಕಿ ಬೆಲೆ ಕಟ್ಟಿ ನಿನ್ನನ್ನು ಕರೆಯಲ್ಲ. ಹಿಡಿದ ಕೈ ನಾನು ಬಿಟ್ಟವರೆಲ್ಲ. ನಾನು ಬಯಸಿದ್ದು ಈಡೇರಲೇಬೇಕು. ಅದರಲ್ಲಿ ಚಪ್ಪಲಿ ಹೊಡ್ತಾ ಹೆಣ್ಮಕ್ಳಿಂದ ಹೊಡೆದ್ಕೊಂಡು ಈ ದೇಹ ಯಾಕೆ ಕಬ್ಬಿದ್ದು? ಬೆಪ್ಪ ನನ್ನ ಮಗನ. ನನ್ನ ಹೆಸರು ಬೆಪ್ಪದಪ್ಪ, ನನ್ನ ಹೆಸರು ಶಿವಪ್ಪ. ನೋಡಿದಲ್ಪ ನೀವು ದ್ರೌಪದಿ ವಸ್ತ್ರಾಪುರ ದೃಶ್ಯ. ಇನ್ನು ಮುಂದಾದ್ರೂ ಸಭ್ಯತನದಿಂದ ಬಾಳೋದನ್ನ ಕಲಿತು